ಸಿನಿಮಾ ಕತೆ ಹೇಳಕ್ಕೆ ರಿಷಿ ಮತ್ತೆ ರಿತ್ವಿಕ್ ಅವರಿಬ್ರು ಬಂದಿದ್ರು. ಕತೆ ತುಂಬಾ ಇಷ್ಟ ಆಯ್ತು ನನ್ಗೆ. ಬಟ್ ಅದೇ ಅವ್ರು ಹೇಳಿದ ಆ ಟೈಮ್ಗೆನೆ ನಾನು ಬೇರೆ ಶೂಟ್ ಒಪ್ಕೊಂಡ್ಬಿಟ್ಟಿದೆ. ನನ್ಗೆ ಸಂದಿಗ್ಧ ಪರಿಸ್ಥಿತಿ. ಇವಾಗ ಚೆನ್ನಾಗಿದೆ ಕತೆ, ಆದ್ರೆ ಡೇಟ್ಸ್ ಮ್ಯಾಚ್ ಆಗ್ತಿಲ್ಲ, ಏನ್ ಮಾಡುದು ಅಂತ ಕಷ್ಟಪಟ್ಟು ಇಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟೆ. ಅದಾದ್ಮೇಲೆ ಅವ್ರಿಲ್ಲ ನೋಡಿ ಅದು ಇದು ಅಂತ ಹೇಳಿದ್ರೆ ಮುಂದೆಯಿಂದ ಆಯ್ತು, ಆಗ್ಲೇ ಇಲ್ಲ. ತುಂಬಾ ಟೈಟ್ ಶೆಡ್ಯೂಲ್ ಆಗೋಯ್ತು. ವಿತ್ ಮಾನಿನಿ ನನ್ ಹಣೆಲ್ ಬರ್ದಿತ್ತು ಈ ಸಿನಿಮಾದಲ್ಲಿ ನಾನೇ ಮಾಡ್ಬೇಕಂತ. ಸೊ ಏನೋ ಹೇಳ್ತಾರಲ್ಲ, ದಾನೆ ದಾನೆ ಪೇ ಲಿಖಾ ಹೈ ಕಾನೆ ವಾಲೋ ಕಾ ನಾಮ್ ಅಂತ. ದಿಸ್ ಇಸ್ ಮೈ ನನ್ನ ಊಟ ಇಲ್ಲಿ ಬರ್ದಿತ್ತು ಅನ್ಸುತ್ತೆ. ಸೊ ಹಂಗ್ ಸಿಕ್ಕಿದಂತ ಸಿನಿಮಾ ನನಗೆ. ದೀಕ್ಷಳ ಪಾತ್ರ ಅಂತ ಬಂದ್ರೆ, ಇವಳು ಏನ್ ಡಿಸೈಡ್ ಮಾಡ್ತಾಳೆ, ಏನನ್ನ ಅನ್ಕೊಂಡ್ ಏನ್ ಮಾಡ್ತಾಳೆ ಅನ್ನೋದು ಅವ್ರಿಗೂ ಗೊತ್ತಿರಲ್ಲ. ಸೊ ಅಂಥದೊಂದು ಪಾತ್ರ. ಆ ಪಾತ್ರಕ್ಕೂ ಚೈತ್ರಳಿಗೂ ಅಜಗಜಾಂತರ ವ್ಯತ್ಯಾಸ. ನಾನು ವೆರಿ ಕ್ಯಾಲ್ಕುಲೇಟಿವ್. ನಾನು ಹಿಂಗೆ ಇದೇ ಆಗ್ಬೇಕು, ಈ ಟೈಮ್ಗೆ ಆಗ್ಬೇಕು ಅಂತ ಯೋಚನೆ ಮಾಡಿ ಮಾಡುವಂತವಳು. ಬಟ್ ದೀಕ್ಷಾ ಹಂಗೇನು ಅಲ್ಲ. ಶಿ ಇಸ್ ವೆರಿ ಎಮೋಷನಲ್, ಶಿ ಇಸ್ ರಿಯಾಕ್ಟಿವ್. ಅಲ್ಲಿ ಏನ್ ಅನ್ಸುತ್ತೋ ಅದನ್ನ ಮಾಡುವಂತವಳು. ಅಂಡ್ ಯಾವ್ದಕ್ಕೂ ಏನೋ ಅನ್ಅಪಾಲಜೆಟಿಕ್ಲಿ ಶಿ ಲಿವ್ಸ್ ಹರ್ ಲೈಫ್. ಅವಳು ತಗೊಳ್ಳೋ ಡೆಸಿಷನ್ಸ್ ನ ಹಿಂದೆ ಯೋಚನೆ ಮಾಡಿ ಸರಿ ತಪ್ಪ ಅಂತ ತೂಗ್ರೆ ಅವಳ ಜೀವನ ಅವಳು ನಡೆಸಿ ಅವಳಿಗೆ ಅನ್ಸಿದ್ನ ಹೇಳಿ ಅವಳಿಗೆ ಬೇಕಾದಂಗೆ ಬದುಕುವಂತ ಒಂದು ಪಾತ್ರ. ಆ ಪಾತ್ರನ ನಾನು ಆದಷ್ಟು ತಕ್ಕ ಮಟ್ಟಿಗೆ ಪೋರ್ಟ್ರೇ ಮಾಡಕ್ ಟ್ರೈ ಮಾಡಿದೀನಿ. ಅದು ಹೇಗ್ ಬಂದಿದೆ ಅಂತ ನೀವುಗಳೇ ನೋಡಿ ಹೇಳ್ಬೇಕು.